ಆರಾಮೇನಪ್ಪ? ಆರಾಮಣ್ಣ. ಆರಾಮಪ್ಪ? ಯಾ ಬಾಳ ದಿವ್ಸಕ್ಕೆ ಬಂದಲ್ಲ ಅಣ್ಣ? ಹೌದೌದು. ಕುಂದ್ರಿ ಕಡ್ಬಾ ಕುಂದ್ರ. ಅಂದ್ರೆ ಇದು ತಮ್ಮನವ್ರು ಆರಾಮಾರ? ಆರಾಮಣ್ಣ. ಮತ್ತೆ ನಿನ್ನ ಸಣ್ಣ ಮಗ ಎಲ್ಲ ಆರಾಮನ? ಏ ಆರಾಮಣ್ಣ. ಆಮೇಲೆ ತಮ್ಮನ ಮಕ್ಕಳು ಅವರು? ಏ ಅವ್ರು ಆರಾಮಣ್ಣ. ಅಲ್ಲೇ ಪೆದ್ದೊಡ್ಡಾಗಿರ್ತಾರ? ಪೆದ್ದೊಡ್ಡಾಗಿ ಇರೋದು ಮತ್ತೆ ಅವ್ರು ಅಲ್ಲೇ ಸಟ್ ಆದ್ನಪ್ಪನು. ತಪ್ಪದು ಇದು ಲಗ್ನ ಪತ್ರ ಅದ. ಹೌದಣ್ಣ. 5ನೇ ತಾರೀಕು ದೇವ್ರೂಟ, ಹೌದಣ್ಣ. 6ನೇ ತಾರೀಕು ತಾಳಿ. ಹೌದಣ್ಣ. ಇಲ್ಲೇ ಮಾಟೇಶನ್ ಗುಡಿಯಾಗ ಅದ. ನೀವು ಫ್ಯಾಮಿಲಿ ಸಂಗಟ ಬರ್ಬೇಕು. ಎಲ್ಲ ನಮ್ ತಮ್ಮ ಎಲ್ಲಾರು ಕಲ್ತು ಊರ್ ಹೋಗ್ಬೇಕಂತ ಕುಂತೀವಿ. ನಾವು 4ನೇ ತಾರೀಕಿಗೆ ಬುಕ್ ಮಾಡ್ಯಾನಂತ ಕಾರ್. ಊರ್ ಹೊಂಟಿರಿ? ಹೌದಣ್ಣ. ತನ್ವೀರ್ ಅಲ್ಲ? ಹೌದಣ್ಣ. ನಿನ್ ಲಗ್ನಕ್ಕ ನಾನ್ ಬಂದಿದ್ನಲ್ಲಪ್ಪ, ಅವಾಗ ದೋಸ್ತರಿಗೆ 2,000, ನಿನಗ್ 1,000 ರೂಪಾಯಿ ಮೇಯ ಮಾಡಿ. ಆಮೇಲೆ ನಿಂದು ತಂಗಿ ಲಗ್ನಕ್ಕೆ ಬಂದಿದ್ನಲ್ಲ, ಅವಾಗ ಆಕಿಗೆ ಒಂದು ಸೀರೆ ಕುಬ್ಸ, ಗಂಡಗ್ ಬಟ್ಟೆ ತಂದು ಅದಕ್ಕೊಂದು 1,000 ರೂಪಾಯಿ ಮೇಯ ಮಾಡಿ. ಆಮೇಲೆ ಸಣ್ಣ ತಂಗಿ ಲಗ್ನಕ್ಕೆ ಬಂದಿದ್ನಲ್ಲ, ಅವಾಗ ಬಂದಾಗ ಆಕಿಗೆ 1,000 ಮೇಯ ಮಾಡಿ. ಆಮೇಲೆ ನಿಮ್ ತಮ್ಮನವ್ರ 3 ಲಗ್ನಕ್ಕ 1,000 ಮೇಯ ಮಾಡಿ. ಟೋಟಲ್ ಆಗಿ ಈಗ 8,000 ಆಗ್ಯದ. 8,000 ಕೊಟ್ಟು ನೀನು ಟೂರ್ ಅನ್ನ ಹೋಗು, ಟೂರ್ ಗಾಡಿಗೆ ನಾವು ಆಟ ಮನ್ಯಾಗ, ನಮ್ಮ ಮನ್ಯಾಗ ಲಾಸ್ಟ್ ಲಗ್ನ. ನಾವು ತಿಪ್ಪಲಕ್ಕೆ ನಾವು ಬರ್ತಾವಂತಂದ್ರೆ ಸಾಲ ಸೋಲ ಮಾಡಿ ಮೈಯ ಮಾಡಿರ್ತೀವಿ ನಿಮಗೆ. ನೀನು ಲಗ್ನ ಆದಂತ ಗೊತ್ತಿದ್ದು ಮತ್ತೆ ನೀನ್ ಟೂರ್ ಇಟ್ಕೊಂತೀನಿ ಅಂದ್ರೆ ನೀನ್ ಹೋಗೋದ್ ನನಗೆ ಗೊತ್ತದ. ಟೂರ್ ನನಗ ಇದೇನಾದ 8,000 ಕೊಟ್ಟು ಆ ಕಡೆನೂ ಹೌದೌದ ಆ ಕಡೆ ಹಾಕಿ ಬೇಸಿಟ್ಟಿದ್ದು ಆಟ ಹಚ್ಚಾರಿ ಇವ್ರು.